ಹೈದರಾಬಾದ್ ಕರ್ನಾಟಕ ಹೋರಾಟಗಳ ಸಮನ್ವಯ ಸಮಿತಿಯ ಹೋರಾಟಕ್ಕೆ ಸಮನ್ವಯ ಸಮಿತಿಯ ಮೊದಲನೇ ಹಂತದ ಯಶಸ್ವಿಗೆ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಹೋರಾಟಗಳ ಸಮನ್ವಯ ಸಮಿತಿಗೆ ಹೈದರಾಬಾದ್ ಕರ್ನಾಟಕ ಹೋರಾಟಗಳ ಸಮನ್ವಯ ಸಮಿತಿಗೆ ಮಂಡಿಸಿರ್ತಕ್ಕಂಥ ಪ್ರಸ್ತಾವನೆಗೆ ಎಲ್ಲ ಪಕ್ಷಗಳು ಒಂದು ಎಲ್ಲ ಒಂದು ಮುಖಂಡ ಸ್ವಯಂ ನಂದು ನೀವು ತೋರಿ ಕರ್ನಾಟಕ 371 ಸಮನ್ವಯ ಸಮಿತಿ 6 ತಿಂಗಳ ಹಿಂದೆ ಸುಲ್ಪಲ್ ಮಠದಲ್ಲಿ ಜರುಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಇವರು ಹೋರಾಟದ ಪರಿಶ್ರಮ ದಸ್ತಿಯವರಾಗಲಿ, ಅರುಣ್ ಕುಮಾರ್ ಪಾಟೀಲ್ರಾಗಲಿ, ನಮ್ಮ ಮಾಲೆಯವರಾಗಲಿ ಮತ್ತು ನಮ್ಮ ಕಣದಾಳ್ ಅವರಾಗಲಿ, ಹೀಗೆ ಹಲವಾರು ಮಂದಿ ನಮ್ಮ ಕನ್ನಡ ಭೂಮಿ ವೇದಿಕೆ ಅಧ್ಯಕ್ಷರಾಗಲಿ, ಲಿಂಗರಾಜ್ ಅವರಾಗಲಿ ಮತ್ತು ಚೌದಾಪುರಿ ಶ್ರೀಗಳ ನೇತೃತ್ವದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗಿದ್ದನ್ನು ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ರಿ. ಸರ್ಕಾರ ಇವತ್ತು ಪಾಸ್ ಮಾಡಿದೆ. ಜೊತೆಗೆ ವಿಧಾನಸಭೆಯಲ್ಲಿ ಆಗಿದೆ, ವಿಧಾನ ಪರಿಷತ್ತಿನಲ್ಲೂ ಕೂಡ ಆಗಬೇಕದು. ಹಾಗೆ ದಿಲ್ಲಿಗೆ ಕಳಿಸಿಕೊಟ್ಟರೆ ಮುಂದಿನ ಹೋರಾಟ ನಮ್ಮ ನಿಲ್ಲುವುದಿಲ್ಲ. ಮುಂದಿನ ಹೋರಾಟ ಮತ್ತೆ ಪ್ರಾರಂಭ ಆಗ್ತಾ ಇದೆ. ಅದು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನಮ್ಮ ಬೇಡಿಕೆ ಕೊಡಬೇಕಂತ ತಿಳ್ಕೊಂಡು ಪ್ರದೇಶ ಸಮನ್ವಯ ಸಮಿತಿ ವತಿಯಿಂದ ಏನೆಲ್ಲ ಸಂಘಟನೆ ಕೂಡ್ಕೊಂಡು ನಾವು ಸುಲ್ಪಲಪ್ಪವ್ರ ಆಶೀರ್ವಾದ ತೊಗೊಂಡು ನಾವೇನು ಕಳೆದ 3 ತಿಂಗಳಿಂದ ನಿರಂತರವಾದ ಹೋರಾಟ ಮಾಡ್ಕೋತಾ ಬೀದಿಯಲ್ಲಿ ಬಂದು ಏನದಲ್ಲ ಹಂತವಾದ ವಿನೂತನವಾದ ಹೋರಾಟ ಮಾಡ್ತೀವಿ. MLA ಮನೆಗಳ ಎದುರು ಹೋರಾಟ ಮಾಡಿದೀವಿ, ಮಿನಿಸ್ಟರ್ಗಳ ಮನೆ ಎದುರು ಹೋರಾಟ ಮಾಡಿದೀವಿ, ಆಮೇಲೆ ಗುಲ್ಬರ್ಗ ಬಂದ್ ಮಾಡಿದೀವಿ, ಆಮೇಲೆ ಎಲ್ಲ ಹೈದರಾಬಾದ್ ಕರ್ನಾಟಕ ಶಾಸಕರ ಸಭೆ ಕರೆದಿವಿ. ಎಲ್ಲ ಶಾಸಕರು ಸ್ಪಂದಿಸಿ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ರು. ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಏನು ವಚನ ಕೊಟ್ಟಿರು ಅದರ ಪ್ರಕಾರ ಇವತ್ತಿನ ದಿವಸ ವಿಧಾನಸಭೆಯಲ್ಲಿ ಸಂವಿಧಾನದ 371ನೇ ಕಲಂ ತಿದ್ದುಪಡಿ ಮಾಡಿ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಕೊಡಬೇಕಂತ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಒಂದು ಸಾಲಿನ ಒಂದು ನಿರ್ಣಯ ಮಾಡಿ ಒತ್ತಾಯ ತಂದಿದ್ದಾರೆ. ಇದು ಬಹಳ ಖುಷಿ ತಂದ ನಮ್ಗೆ. ಇವತ್ತಿನ ಯಡಿಯೂರಪ್ಪ ಅವರಿಗೆ ನಾವು ಎಲ್ಲ ಸಂಘಟನೆ ವತಿಯಿಂದ ಸಮನ್ವಯ ಸಮಿತಿ ವತಿಯಿಂದ ನಾವು ಧನ್ಯವಾದ ಹೇಳ್ತೀವಿ ಮತ್ತು ಅವರಲ್ಲಿ ವಿನಂತಿ ಮಾಡ್ತೀವಿ, ಮುಖ್ಯಮಂತ್ರಿಗಳೇ ನೀವೇನದ ಈ ಕೆಲಸ ಮಾಡಿರಿ, ಒಳ್ಳೆ ಕೆಲಸ ಮಾಡಿರಿ. ಈಗ ಬೆಂಗಳೂರಿಗೆ ನಿಯೋಗ ಹೋಗಬೇಕು. ಎಲ್ಲ ಸಮನ್ವಯ ಸಮಿತಿ ಮುಖಂಡರು ಕರ್ಕೊಂಡು ಎಲ್ಲ ಪಕ್ಷದ ಶಾಸಕರು ಮತ್ತು ಸಂಸದರನ್ನು ಕರ್ಕೊಂಡು ಪ್ರಧಾನಮಂತ್ರಿಗಳು ಹೋಗಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರಿಗೆ ಒಂದು ಮನವರಿಕೆ ಮಾಡಬೇಕು. ಯಾಕೆ 371ನೇ ಕಲಂ ಹೈದರಾಬಾದ್ ಕರ್ನಾಟಕ ಬೇಕು, ಏನು ಅವಶ್ಯಕತೆ ಅದ, ಯಾವ ರೀತಿ ಹಿಂದಿರುತ್ತದ, ಈ ಬಗ್ಗೆ ಒಂದು ಮನವರಿಕೆ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ ಅವ್ರು ಮಾಡ್ತಾರಂತ ನಮ್ಮ ವಿಶ್ವಾಸ ಅದ. ಈ ಒಂದು ಇವತ್ತ ಏನು ವಿಷಯಕ್ಕೆ ಸ್ಪಂದಿಸ್ಯಾರ ಮುಖ್ಯಮಂತ್ರಿಗಳು, ಈ ಸ್ಪಂದಿಸಲಿಕ್ಕೆ ಮುಖ್ಯ ಕಾರಣದ ಸಮನ್ವಯ ಸಮಿತಿಯ ನಿರಂತರ ಪ್ರಾಮಾಣಿಕವಾದ ಹೋರಾಟ ಮತ್ತು ಸುಲ್ಪಲಪ್ಪ ಅವ್ರ ಆಶೀರ್ವಾದ. ಇದೇ ರೀತಿ ಆಶೀರ್ವಾದ ನಮ್ಗೆ ಮುಂದೆ ದಿಲ್ಲಿ ತನ ಮುಟ್ಲಕ್ಕೂ ಅವ್ರ ಆಶೀರ್ವಾದ ಬೇಕು. ಅವ್ರ ಆಶೀರ್ವಾದ ಸಿಗ್ತದ. ಅದೇ ರೀತಿ ಎಲ್ಲ ನಮ್ಮ ಹಿರಿಯರು ಇವತ್ತು ಮಾಲೆ ಆಗ್ಬೋದು, ಚುಲ್ಬುಲ್ ಅವ್ರು ಆಗಿರ್ಬೋದು, ಇವತ್ತಿನ ಸಿರ್ಗಾಪುರ ಅವರು, ಅರುಣ್ ಕುಮಾರ್ ಪಾಟೀಲ್ ಅವರು, ಕಣದಾಳ್ ಅವರು, ಅಮೃತ್ ಪಾಟೀಲ್ ಅವರು, ನಾಗರಾಜ್ ಸ್ವಾದಿ ಅವರು, ಅದೇ ರೀತಿಯಾಗಿ ನಮ್ಮ ನಂದಕುಮಾರ್ ನಾಗಭುಜಂಗ ಅವರು, ಶರಣು ಗದ್ಗೆ ಅವರು, ಮಹೇಶ್ ಅವರು, ಈ ರೀತಿ ಎಲ್ಲ ಸಂಘಟನೆ ಜನರು ಇವತ್ತೇನದಲ್ಲ ಒಂದೇ ಮನಸ್ಸಿನಿಂದ ಯಾವ ವೈಯಕ್ತಿಕ ಪ್ರತಿಷ್ಠೆ ಇರಲಾರ್ದೆ, ಸಂಘಟನೆ ಪ್ರತಿಷ್ಠೆ ಇರಲಾರ್ದೆ ನಮ್ಮ ಅಸ್ತಿತ್ವ ಬದಿಗೊತ್ತಿ 371ನೇ ಕಲಂ ಸಲುವಾಗಿ ನಾವು ಏಕ ಮನಸ್ಸಿನಿಂದ ಬಿಚ್ಚು ಮನಸ್ಸಿನಿಂದ ನಿರ್ಭಯವಾಗಿ ನಿಷ್ಠುರವಾಗಿ ಏನು ಹೋರಾಟ ನಡೆಸಿದೀವಿ. ಈ ಹೋರಾಟ ಏನದಲ್ಲ ಸಾಮೂಹಿಕ ನಾಯಕತ್ವಕ್ಕೆ ಎಲ್ಲರಿಗೆ ಏನಪ್ಪ ಅಂದ್ರೆ ತಟ್ತದ. ಇವತ್ತಿನ ಈ ಖುಷಿಗೆ ಎಲ್ಲರೂ ಕಾರಣರ. ಲಕ್ಷ್ಮಣ ದಸ್ತಿ ಒಬ್ಬ ವ್ಯಕ್ತಿ ಕಾರಣ ಅಲ್ಲ, ಇವತ್ತು ಅರುಣ್ ಕುಮಾರ್ ಕಾರಣ ಅಲ್ಲ, ವೈಜನಾಥ್ ಪಾಟೀಲ್ ಅಲ್ಲ, ನಮ್ಮ ಎಲ್ಲರ ಪರಿಶ್ರಮದಿಂದ ಮುಖ್ಯರ ಆಶೀರ್ವಾದದಿಂದ ಇವತ್ತಿನ ದಿವಸ ವಿಧಾನಸಭೆಯಲ್ಲಿ ಪಾಸ್ ಆಗಿದೆ. ಈ ಸಂದರ್ಭದಲ್ಲಿ ನಾನು ಗುಲ್ಬರ್ಗಾ ಜನತೆ ಅಷ್ಟೇ ಅಲ್ಲ, ಹೈದರಾಬಾದ್ ಕರ್ನಾಟಕ ಸಂಬಂಧಿಸಿದ ನಾಗರಿಕರಿಗೆ ನಾ ಶುಭಾಶಯ ಸಲ್ಲಿಸ್ತಾ ನನ್ನ 371ನೇ ವಿಧಿಗೆ ತಿದ್ದುಪಡಿಗಾಗಿ ವಿಧಾನಸಭೆಯಲ್ಲಿ ಸರ್ವಾನುಮತದಿಂದ ಸರ್ವ ಪಕ್ಷಗಳ ಒಂದು ಅನುಮತಿಯ ಮೇರೆಗೆ ಬಿಲ್ ಪಾಸ್ ಆಗಿದ್ದು, ಇದು ಹೈದರಾಬಾದ್ ಕರ್ನಾಟಕ ಪ್ರದೇಶಗಳ ಎಲ್ಲ ಸಾರ್ವಜನಿಕರಿಗೆ ಇದೊಂದು ಹಬ್ಬ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಹೋರಾಟ ಅಂದರೆ ಏನು ಅನ್ನೋದು ನಮ್ಮ ಜನತೆಗೆ ನಾವು ತೋರಿಸ್ಕೊಟ್ಟಿದ್ದೀವಿ. ಇವತ್ತು ನಾವು ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡಲೇಬೇಕಾಗಿದೆ. ಒಂದು ವೇಳೆ ನಾವು ಹೋರಾಟ ಮಾಡದೇ ಇದ್ದರೆ ನಮ್ಗೆ ಯಾವುದು ಸೌಲಭ್ಯಗಳು ಸಿಗೋದಿಲ್ಲ. ಅದಕ್ಕಾಗಿ ಪ್ರತಿಯೊಬ್ಬ ಸಾರ್ವಜನಿಕರಲ್ಲಿ ಹೋರಾಟದ ಒಂದು ಕಿಚ್ಚು ಬೆಳೆಸ್ಕೊಳ್ಳೋದು ಅತ್ಯಂತ ಅವಶ್ಯಕತೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇನ್ನೇನಾದರೂ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಹೋರಾಟ
ಹೋರಾಟ ಮಾಡಲೇಬೇಕು. ಇಲ್ಲದೇ ಇದ್ರೆ ನಮ್ಮನ್ನು ಹೀಗೆ ತುಳಿತಾರೆ. ನಾವು ಅದಕ್ಕಾಗಿ ಸಜ್ಜಾಗಬೇಕಾಗಿದೆ. ಎಲ್ಲ ಜನರು ಅದಕ್ಕೆ ತಯಾರಾಗಬೇಕು ಅಂತೇಳಿ ನಾನು ಎಲ್ಲ ಜನರಿಗೆ ವಿನಂತಿ ಮಾಡ್ತೀನಿ. ವಿಜಯ ಉತ್ಸವ ಮಾಡಿ ನೋಡಿದ್ರೆ ನಂಗೆ ಭಾಳ ಸಂತೋಷ ಅನಿಸುತ್ತೆ. ಇದು ಸ್ವಾಮಿ ನೇತೃತ್ವದಲ್ಲಿ ನಾವೇನು ಸಮನ್ವಯ ಸಮಿತಿಯನ್ನು ಮಾಡಿಕೊಂಡು ಹೋರಾಟ ಮಾಡಿದಕ್ಕೆ ಇದು ಒಂದು ಪ್ರತಿಫಲ ಸಿಕ್ಕದೇನೋ ಅಂತ ಅನ್ಸುತ್ತೆ. ನಮ್ಗೆ ಹೇಳಬೇಕಾದ್ರೆ ಈ 3 ಜಿಲ್ಲೆದು ಬೀದರ್, ಗುಲ್ಬರ್ಗ, ರಾಯಚೂರ್ದವರು ಆಗೋತಾ ನನಗನ್ನಿಸುತ್ತೆ ಎಲ್ಲ ಜಿಲ್ಲೆ ಕಾರ್ಯಕರ್ತರು, ಎಲ್ಲ ಸಮನ್ವಯ ಸಮಿತಿ ಅಧ್ಯಕ್ಷರಲ್ಲಿ ಇದ್ದಾಗ ಮತ್ತು ನಮ್ಮ ಭಾಗದ ಎಲ್ಲ MLCಗಳು ನನಗಿದು ಫಸ್ಟ್ ಟೈಮ್ ನಾನು ಕರ್ನಾಟಕ ಹಿಸ್ಟ್ರಿದಲ್ಲಿ ಹೇಳಬೇಕಾದ್ರೆ ಎಲ್ಲ ಪಾರ್ಟಿ ಹೊಂದ್ಕೊಂಡು ಕೂತು ಡಿಸ್ಕಸ್ ಮಾಡಿ ಇದಾದ ನಂತರ CM ಕಡೆ ಹೋದಾಗ CM ಬಂದೇ ಒಂದು ಹೇಳಿದ್ರು, ನೋಡಪ್ಪ ನಾನು ನಿಮ್ಮ ಪರ ಇದ್ದೀನಿ, ನಾನು ಎಲ್ಲ ಮಾಡ್ತೀನಿ, ಆದರೆ ನಿಮ್ದು ಏನು ಡಿಮಾಂಡ್ ಬೇಕು ಅದು ನಮ್ಮ ಕಲ್ಸ್ಬಿಡಿ, ನಾವು ರಿಸಲ್ಯೂಷನ್ ಮಾಡಿ ಕಳಿಸ್ತಾ ಅಂತ ಹೇಳಿದ್ರು. ಅದೇ ಬಂದ ನಂತರ ನನಗೆ 2-3 ದಿವಸ ಎಲ್ಲರೂ ನಾವು ಕಲಿತು ಒಂದು ಡಿಮಾಂಡ್ಸ್ದು ಒಂದು ಪ್ರಸ್ತಾವನೆಯನ್ನು ಕಳಿಸಿದಾಗ ನನಗನ್ಸದ ಇವತ್ತು ಸಂತೋಷ ಸುದ್ದಿ ಏನಂತಂದರೆ ಅಸೆಂಬ್ಲಿದಾಗ ಇದು ಪಾಸಾಗಿ ಬಿಲ್ಲನ್ನು ಪಾಸಾಗಿ ಕಳಿಸ್ತಾ ಇದ್ದಾರೆ. ಈಗ ಇದರದ್ದು ಏನಿದೆ ಅಂದರೆ ನಮ್ಗೆ ಅನ್ಸದ ಸೆಂಟ್ರಲ್ದಲ್ಲಿ ಇರೋ ಅಂಥದ್ದು ಕೂಡ ನನಗನ್ಸದ ಅವರು ಕೂಡ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ನಮ್ಗೆ ಗುರ್ತಿದೆ ಧರ್ಮ್ ಸಿಂಗ್ ಖರ್ಗೆ ಅವರು ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ. ಅವರೆಲ್ಲರೂ ಕೂತು ಈ ಭಾಗದ ಎಲ್ಲ ಜನರನ್ನ ಮತ್ತೆ ನಾವು ಸೆಂಟ್ರಲ್ದಾಗ ಹೋಗಿ ಹೋರಾಟ ಮಾಡಿದಾಗ ನನಗನ್ಸುತ್ತೆ 371 ಏನೋ ಕಲಂ ಇದೆ ಅದು ನಮಗೆ ಒಂದು ಒಳ್ಳೆ ಕಾರ್ಯಕ್ರಮ ಆಗ್ತದೆ ಅಂತ ಅನಿಸ್ತಾ ಇದೆ. ನಾವು ಅದು ಇದು ಏನಿಲ್ಲ, ನಮಗೇನು ಹೈದರಾಬಾದ್ ಕನ್ನಡದಾಗ ಏನು ಬೇಕಾಗಿದೆ ಅದೇ ಸಲುವಾಗಿ ಉನ್ನತಿಸಲಾಗಿ ಕೊಡಮ್ಮ ಅಂತ ಅದು ಒಂದು ಘೋಷಣೆ, ಆ ಘೋಷಣೆ ನಮಗೆ ಸಿಗ್ತದೆ ಅಂತ ಅನಿಸ್ತಾ ಇದೆ. ಇದೇ ಥರ ತಾವೆಲ್ಲರೂ ಎಲ್ಲ ಪಾರ್ಟೀಸ್ ಎಲ್ಲ ಗ್ರೂಪ್ಗಳು ಒಂದು ಸೇರಿದ್ರೆ ನನಗನ್ಸದ ನಮಗೆ ಮುಂದೆ ನಮಗೆ ಒಳ್ಳೆ ಒಂದು ಮಾರ್ಕ್ ಸಿಗ್ತದೆ ಅಂತ ನನಗೆ ಅನಿಸ್ತಾ ಇದೆ. ಈ ಸಂದರ್ಭದಲ್ಲಿ ಸ್ವಾಮೀಜಿ ಸುಲ್ಪುರಮಠ ಸ್ವಾಮೀಜಿ ನೇತೃತ್ವದಲ್ಲಿ ನನಗನ್ಸುತ್ತೆ ಇದು ಭಾಳ ದೊಡ್ಡ ಪ್ರಮಾಣದಾಗ ಇವತ್ತು ನಮಗೆ ಒಂದು ಯಶಸ್ಸು ಸಿಕ್ಕದೆ. ಈ ಥರನ ನನಗೆ ಅನಿಸ್ತದೆ 371 ನಮ್ಮ ಭಾಗ ಉನ್ನತಿ ಆಗ್ತದೆ ಅಂತ ನನಗೆ ಅನಿಸ್ತದೆ. ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ತಮಗೆಲ್ಲ ಹೊಂದಿಸಿ ಹೈದರಾಬಾದ್ ಕರ್ನಾಟಕ ಜನತೆ ಕಳೆದ 16 ವರ್ಷಗಳಿಂದ ಹೋರಾಟವನ್ನು ನಡೆಸ್ಕೊಂಡು ಬಂದಿದ್ದರು. ಈ ಒಂದು ಹೋರಾಟಕ್ಕೆ ರಾಜ್ಯ ಸರ್ಕಾರ ಅಧಿಕೃತವಾದಂಥ ಒಂದು ಮುದ್ರೆಯನ್ನು ಒತ್ತಿದೆ. ಅಸೆಂಬ್ಲಿಯಲ್ಲಿ ಈ ಒಂದು ನಿರ್ಣಯವನ್ನು ಕೈಗೊಳ್ಳುವ ಮೂಲಕ ಇವತ್ತು ಎಲ್ಲ ಪಕ್ಷದ ಇಡೀ ಕರ್ನಾಟಕದ 224 ಜನ ಶಾಸಕರು ಒಗ್ಗಟ್ಟಿನಿಂದ ಇವತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಧ್ವನಿಯನ್ನು ಕಳಿಸಿದ್ದಾರೆ, ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಕೇಂದ್ರ ಸರ್ಕಾರ ಇನ್ನು ಯಾವುದೇ ಕಾರಣಕ್ಕೂ ಕೂಡ ಮೀನಾಮೇಷ ಎಣಿಸದೆ ನಮ್ಮ ಬೇಡಿಕೆಗೆ ನಮ್ಮ ಅಖಂಡ ಕರ್ನಾಟಕದ ಏನು 6 ಕೋಟಿ ಕನ್ನಡಿಗರ ಧ್ವನಿಯನ್ನು ಇವತ್ತು ಅಸೆಂಬ್ಲಿಯಲ್ಲಿ ಪಾಸಾಗಿದೆ. ಅದಕ್ಕೆ ಕೇಂದ್ರ ಸರ್ಕಾರ ಈ ಕೂಡಲೇ ನಮ್ಮ ಬೇಡಿಕೆ ಈಡೇರಿಸ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಇಲ್ಲದೇ ಇದ್ದರೆ ಈ ನಾಡಿನ ಜನತೆ ಆ ಸರ್ಕಾರದ ವಿರುದ್ಧ ಬೀದಿಗಿಳಿದು ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ನಾವು ಹೋರಾಟವನ್ನು ಮುಂದುವರಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ 224 ಶಾಸಕರಿಗೆ ಹೈದರಾಬಾದ್ ಕರ್ನಾಟಕ ಜನತೆಯ 1 ಕೋಟಿ ಜನರ ಧ್ವನಿಯಾಗಿ ಇವತ್ತು ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ. कि सभी लोग और इनके साथ देने वाले सभी लोगों का फल आज जो है हमें मिला है विधानसभा में कर्नाटक के, और जो है इंशाल्लाह आपके स्वामी साहब की आशीर्वाद रही तो हम दिल्ली में भी ये काम हम कामयाब करेंगे. इसी तरीके से हम सब लोग मिलकर इकट्ठा होंगे तो हमारा ये काम कामयाब होगा. हम सब होराटा समिति को सब जो है शुक्रिया अदा करें.